ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತದ ಐತಿಹಾಸಿಕ ತಾಣಗಳ ಅದರ ಹಿಂದಿರುವ ರೋಚಕ ಇತಿಹಾಸಗಳನ್ನು ತಿಳಿಸ್ಕೊಡ್ತೀನಿ. ಭಾರತದ ಇತಿಹಾಸವು ನೆನಪಿಸುವ ಒಂದು ಅದ್ಭುತ ತಾಣಗಳು. ಹಾಗೆ ಈ ತಾಣಗಳನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು, ಏಕೆಂದರೆ ಈ ಐತಿಹಾಸಿಕ ತಾಣಗಳು ರೋಚಕವಾದ ಇತಿಹಾಸಗಳನ್ನು ಹೊಂದಿದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಭಾರತದ ಇತಿಹಾಸವು ರೋಮಾಂಚಕಾರಿ ಹಾಗೂ ಹೆಮ್ಮೆಯಾಗಲಿದೆ. ಯಾಕೆಂದರೆ ಈ ಒಂದು ಸ್ಥಳಗಳ ಬಗ್ಗೆ ಕೇವಲ ಇತಿಹಾಸ ಪ್ರಿಯರು ಮಾತ್ರ ಅನ್ವೇಷಣೆ ಮಾಡುವುದಕ್ಕೆ ಯೋಗ್ಯವಾಗಿಲ್ಲ. ಬದಲಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಮ್ಮ ದೇಶದ ಕಲೆ, ವಾಸ್ತುಶಿಲ್ಪ, ಇತಿಹಾಸ, ಸ್ಮಾರಕ, ಅರಮನೆಗಳನ್ನು ಗೌರವಿಸಬೇಕು ಮತ್ತು ಒಮ್ಮೆಯಾದರೂ ಅದನ್ನು ನೋಡಬೇಕು. ಭಾರತದಲ್ಲಿನ ಭವ್ಯವಾದ ದೇವಾಲಯಗಳು, ಗಟ್ಟಿಮುಟ್ಟಾದ ಕೋಟೆಗಳು ಮತ್ತು ಸುಂದರವಾದ ಅರಮನೆಗಳಿಂದ ತುಂಬಿದೆ. ಕರ್ನಾಟಕದ ಹಂಪಿಯ ಅವಶೇಷಗಳಿಂದ ಹಿಡಿದು ಖಜುರಾಹೋದ ಸ್ಮಾರಕಗಳವರೆಗೆ ಹಲವಾರು ಅದ್ಭುತಗಳನ್ನು ಅನ್ವೇಷಣೆ ಮಾಡಬಹುದು. ಹಾಗಾದರೆ ಇದರ ಸಾಲಿನಲ್ಲಿ ಮೊದಲನೇದಾಗಿ ನಾವು ಹಂಪಿಯನ್ನು ನೋಡಬಹುದು. ಸ್ನೇಹಿತರೆ, ಹಂಪಿಯು ಕರ್ನಾಟಕದ ಐತಿಹಾಸಿಕತೆಯನ್ನು ನೆನಪಿಸುವ ಒಂದು ಸುಂದರವಾದ ತಾಣ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಕೂಡ ಇದಾಗಿದ್ದು, ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಕರ್ನಾಟಕದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುತೂಹಲಕಾರಿ ಅವಶೇಷಗಳನ್ನು ನೀವು ಕಾಣಬಹುದು. ಇತಿಹಾಸ ಪ್ರೇಮಿಗಳು ನೀವಾಗಿದ್ದರೆ ಕುಟುಂಬವರೊಂದಿಗೆ ಹಂಪಿಯ ಪ್ರವಾಸ ಕೈಗೊಳ್ಳಿ, ಏಕೆಂದರೆ ಇಲ್ಲಿ ಅದ್ಭುತವಾದ ದೇವಾಲಯ ಕೂಡ ಆಕರ್ಷಣ ಮತ್ತು ಐತಿಹ್ಯ ಸೌಂದರ್ಯವನ್ನು ಇಲ್ಲಿ ಹೊಂದಿದೆ. ಇನ್ನು ಹಂಪಿಯ ವಿಶ್ವದ ಅತಿದೊಡ್ಡ ತೆರೆಯ ವಸ್ತು ಸಂಗ್ರಹಾಲಯವಾಗಿದ್ದು, ವಾರಾಂತ್ಯದಲ್ಲಿ ಪ್ರವಾಸಕ್ಕೆ ಹಂಪಿ ಸೂಕ್ತ ತಾಣವಾಗಿದೆ. ಇನ್ನು ಎರಡನೇದಾಗಿ ಶನಿವಾರ ವಾಡ. ಸ್ನೇಹಿತರೆ, ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಶನಿವಾರ ವಾಡ ಅತ್ಯುತ್ತಮವಾದ ಐತಿಹಾಸಿಕ ತಾಣವಾಗಿದೆ. ಪೇಶ್ವೆ ಬಾಜಿರಾವ್ ಅವರು ನಿವಾಸವನ್ನು 1820ರಲ್ಲಿ ಸುಟ್ಟು ಹಾಕಲಾಯಿತು. ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿರುವ ಈ ಅರಮನೆಯು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇದು ಮರಾಠ ಸಾಮ್ರಾಜ್ಯದ ಎತ್ತರ ಮತ್ತು ಪ್ರಬಲವಾದ 7 ಅಂತಸ್ತಿನ ರಾಜಧಾನಿ ಕಟ್ಟಡವಾಗಿತ್ತು. ಈ ಕೋಟೆಯ ಬಗ್ಗೆ ದೆವ್ವ, ಭೂತದ ವದಂತಿ ಕೂಡ ಇದೆ. ಪೇಶ್ವೆ ನಾರಾಯಣರಾವ್ ಅವರ ಚಿಕ್ಕಪ್ಪ ಪಿತೂರಿಂದ ಸಾವಿಗೆ ಕಾರಣವಾದ ವಿಶ್ವಾಸಘಾತಕ ಘಟನೆ ಈ ಕೋಟೆಯು ಸಾಕ್ಷಿಯಾಗಿದೆ. ಇನ್ನು ಮೂರನೇದಾಗಿ ಕುಲಧಾರ. ರಾಜಸ್ಥಾನದ ರಾಜ್ಯದಲ್ಲಿರುವ ಕುಲಧಾರ ಐತಿಹಾಸಿಕ ತಾಣ ಮಾತ್ರವಲ್ಲದೆ ಬದಲಾಗಿ ಪ್ರೇತ ಬಾಧಿತ ಸ್ಥಳ ಕೂಡ ಹೌದು. ಜೈಸಲ್ಮೇರಂ ಪಶ್ಚಿಮಕ್ಕೆ 17 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿ. ಕುಲಧಾರವನ್ನು ರಾಜಸ್ಥಾನದ ಭೂತ ಪಟ್ಟಣವೆಂದೇ ಕರೆಯಲಾಗುತ್ತದೆ. ಕುಲಧಾರ ಒಂದು ಮಹತ್ವದ ಪುರಾತತ್ವಶಾಸ್ತ್ರ ಸ್ಥಳವಾಗಿದ್ದು, ಇತಿಹಾಸದ ಪ್ರೇಮಿಗಳು ಸಾಕ್ಷಿಯಾಗಲು ಹಲವಾರು ಅವಶೇಷಗಳನ್ನು ಹೊಂದಿದೆ. ರಾಜಸ್ಥಾನದ ಅರಾವಳಿ ಶ್ರೇಣಿಯಲ್ಲಿರುವ ಬಂಗರ್ ಹವೇಲಿ ಕೂಡ ಭೇಟಿ ನೀಡಬಹುದು. ಇನ್ನು ಕೊನೆಯದಾಗಿ ಮಹಾಬಲಿಪುರಂ. ತಮಿಳುನಾಡು ರಾಜ್ಯದ ಮಹಾಬಲಿಪುರಂ ಅತ್ಯಾಕರ್ಷಕವಾದ ಮತ್ತು ಐತಿಹಾಸಿಕ ತಾಣವಾಗಿದ್ದು, ಈ ಪಟ್ಟಣವು 7 ಮತ್ತು 8ನೇ ಶತಮಾನದಲ್ಲಿ ಪಲ್ಲವ ರಾಜವಂಶ ಕಾರಣದಿಂದಾಗಿ ಸ್ಮಾರಕಗಳು ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಈ ನಗರವು ಬಂಗಾಳ ಕೊಲ್ಲಿಯ ಕಿರಿದಾದ ಭೂ ಪ್ರದೇಶದಲ್ಲಿನ ಚೆನ್ನೈ ಬಳಿ ಇದೆ. ಮಹಾಬಲಿಪುರಂ ಇತಿಹಾಸ, ಸಮಾಜಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಒಲವು ಹೊಂದಿರುವವರಿಗೆ ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ. ಮಹಾಬಲಿಪುರಂನ ಸುತ್ತಮುತ್ತಲು ಹಲವಾರು ದೇವಾಲಯಗಳು, ಗುಹೆಗಳು ಮತ್ತು ಸಾಕಷ್ಟು ಇತರ ಪ್ರವಾಸಿಗಳು ಆಕರ್ಷಣವಾಗಿದೆ. ನೋಡುತ್ತಲ್ಲ ಸ್ನೇಹಿತರೆ, ಇಷ್ಟು ಭಾರತದ ಐತಿಹಾಸಿಕ ತಾಣಗಳು ಮತ್ತು ರೋಚಕವಾದ ಅದರ ಹಿಂದಿನ ಇತಿಹಾಸ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ.